Mas Balebol. ಹಾಯ್ ಅಣ್ಣ ಏನ್ ರಜೆ ಬಾಳ ಜೋರಾದ್ ಬಿಡಪ್ಪ. ನಿನ್ನೆ ಅಕ್ಕವ್ರು ಬಂದಿದ್ರು ಕುಬಸಾಲಕ್ಕ ಏನ ಬಂಗಾರ ತರಕ್ ಹೊಂಟಿದ್ರ ಅಂತ ಏನ್ ಹೇಳಿ ಮಾತಾಡ್ತಿದ್ರು. ತರ್ಲಕ್ ಹೊಂಟ್ರ ಬಾಳ ಜೋರ ಐತೆ. ತರ್ಲಕ್ ಹೊಂಟಿ ಬರ್ತೇನೆ. ಇಲ್ಲಪ್ಪ ನನ್ ಕುಬಸಾಲೆ ಬರೋದಾಗದಿಲ್ಲ. ನಮಗ್ ಗೊತ್ತಿರ್ಲಾರ್ದಂಗ ಏನೇನೋ ಪ್ಲಾನ್ ಹಾಕಿರ್ತಾರಲ್ಲಪ್ಪ. ಇವತ್ತು ಬಾಳ ದೊಡ್ಡ ಹೊಡ್ತ ಬಿದ್ದಂಗ ಕಾಣ್ತದ. ರಜಾ ಅದನ್ನದು ಇಷ್ಟೇ ಗೊತ್ತಾದ್ರ ಸಾಕು ನೋಡ, ಮನ್ಯಾಗ ಹೆಂಗ್ರು ಅಗ್ರಂಗ ಅದಕ್ಕೆ ಪ್ಲಾನ್ ಮಾಡ್ತಾರ. ಎಲ್ಲೇನಪ್ಪ ಹೇಳೋ ದೋಸ್ತ. ಹಲೋ ದೋಸ್ತ, ಏನಿಲ್ಲ ಇವತ್ತು ಒಂದಿಂದ ಟ್ರಿಪ್ ಹೋಗಮ್ ನಡಿ, ಫ್ಯಾಮಿಲಿಗಳು ಕರ್ಕೊಂಡು. ಅಲ್ಲ ಹಿಂಗ್ ದಿಢೀರನ್ ಟ್ರಿಪ್ ಹೋಗಮ್ಮಂತಂದ್ರೆ ಹೆಂಗ್ ದೋಸ್ತ? ಏನ ಏನು ಒಂದ್ ವರ್ಷ ಪ್ಲಾನ್ ಮಾಡಿ ಒಂದಿಂದ ಟ್ರಿಪ್ ಹೋಗೋಣ ಅಂತ ಹೇಳ್ಬೇಕಾಗಿತ್ತ ನಿನಗೆ? ಸುಮ್ನೆ ರೂಪಾಯಿಗೆ ಆಯ್ತು ಮಾತಾಡ್ತೇನೆ. ನೀವು ನಾವು ಬೇಡ ಮನ್ಯಾಗ ಹೇಳು, ಹೆಣ್ಮಕ್ಳಿಗೆ ಅಡಿಗೆ ಪಡಿಗೆ ನಾ ಮಾಡ್ಕೊಂಡು ತಯಾರಾಗಿ ನಡಿ. ನೀನ್ ನಾವ್ನ ಒಮ್ಮೆ ರೆಡಿ ಆಗಂತ ಹೆಂಗಾಗತ್ತ? ನೀನ್ ಒಂಥರ ನಾಯಿ ಬಾಯಿಗೆ ರಗಟಿ ಕೊಟ್ಟಂಗ ಒಂದ್ ಹಿಡ್ದಂತಂದ್ರ ಬಿಡೋದೇ ಇಲ್ಲ. ಅಂದ್ರ ನನ್ನ ರಗಟಿಯಾರ ನಾಯಿನ್ ಮಾಡ್ಬಿಟ್ಟೆನಪ್ಪ ನೀನ? ಅಲ್ಲ ದೋಸ್ತ, ನಾಯಿಗೆ ಬಾಳ ನಿಯತ್ತಿರುತ್ತ, ಅದಕ್ಕೆ ಅಂದೆ. ಬೇಜಾರ್ ಮಾಡ್ಕೊಳ ನೀನು. ಆತ ಆಯ್ತು ನಡಿ, ತಯಾರಾಗಿ ಮೊದಲು ಹೋಗಮ್. ಚಲೋ ಮರ್ಯಾದೆ ಕೊಡ್ತೀರಿ ನಮಗ್ ದೋಸ್ತರೆಲ್ಲ. ತಯಾರಾಗಿ ಜಲ್ದಿ, ಮನ್ಯಾಗ ಅಡಿಗೆ ಪಡಿಗೆ ಮಾಡಕ್ ಹೇಳ, ಜಲ್ದಿ ತಯಾರಾಗು, ಹೋಗ್ಬಿಡಮ್. ಆಯ್ತಾಯ್ತಾಯ್ತು. ಸರಿ. ಇಡು ಇಡು. ಅಲ್ಲ ನಾವು ಈ ದೋಸ್ತರು ನಮಗ ನಾಯಿಗಿಂತ ಆತತ್ ಮಾಡ್ಬಿಟ್ರಲ್ಲಪ್ಪ. ರಗಟಿಯಾರ ನಾಯಿ ಇದ್ದಂಗ ಅಂತ ಒಂದ್ ಹಿಡಿದ್ರು ಒಂದ್ ಬುಡಂಗೆ ಇಲ್ಲ ಅಂತ. ಇದು ನಾವು ಅದೆಲ್ಲ ಇರ್ಲಿ, ನನ್ನ ಹೆಂಡ್ತಿ ನೋಡ ಕುಬಸ ಒಲ್ಯಾಕ ಹಾಕ್ಲಕ್ ಹೋಗಿ ಒಳಗಿಂದ ಒಳಗ ಪ್ಲಾನ್ ಮಾಡ್ಯಾಳ. ಎಷ್ಟ್ ಐಡಿಯಾ ಮಾಡಿರ್ಬೇಕು ಈ ಹೆಣ್ಮಕ್ಳು. ಅದಕ್ಕಂತೀನಿ ಭಾರಿ ಚಾಪ್ಟರ್ ಇರ್ತಾರ ಇವ್ರು. ಅದಕ್ಕ ಕೊಳ್ಳಾಗ ಇಟ್ಟಿಟ್ಟು ಸರಗಳು ಹಾಕಂತ ತಿರ್ಗಾಡ್ತಾರ ಇವ್ರು ಹೆಣ್ಮಕ್ಳು. ಸಣ್ಣದಾರನ್ನ ಮಳ ಮಾಡೋದು, ಏನಾರ ಒಂದು ಕೊಳ್ಳ ಹೇಳೋದು, ಏನಾರ ಮಾಡಿ ಗಿಮಿಕ್ ಮಾಡಿ ಬಂಗಾರ ಮಾಡ್ಕೊಳ್ಳೋದು. ನಾಟ ಸರ ಹೇಳಲ್ಲ ಮಗ. ನಡಿ ಫ್ಯಾಮಿಲಿ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ನಮ್ ತಂಗಿ ದೀಪನ ಕರ್ದ್ಬಿಟ್ರ ಆಯ್ತದ. ಸುಮ್ಮಡ್ ಹೋಗ್ತಾಳ ಅವಾಗ ನನ್ನ ಹೆಂಡತಿ. ಹಲೋ. ದೀಪ. ಅಣ್ಣ ಹೇಳಿ. ಏನಿಲ್ಲ, ಇವತ್ತು ಮನೆ ಫ್ಯಾಮಿಲಿ ಟ್ರಿಪ್ ಹೊಂಟಿವಿ ಎಲ್ಲಾರು. ಅಣ್ಣ ನೀನು ಬಂದ್ಬಿಡು, ಹೋಗ್ಬಿಡ. ಗಾಡಿ ಮುಗಿಸ್ಬೇಕು ಈಗ, ನಡಿ. ಅವ್ ಏನಾವ ಉಣ್ಣಿ ಕಣ್ಣು ಉಣ್ಣೆ ಅವ ಸುತ್ತಿ ಬಸ್ಸೆ ಅವ್ ಏನ ಗಣಪನ ಹಬ್ಬದಾಗ ಡ್ಯಾನ್ಸ್ ಮಾಡಕ್ ಹೋಗಿ ದೊಡ್ಡ ಜನ ಮಾಡ್ಕೊಂತಾರಲ್ಲ ನಾವು. ಊರಾಗ ಬರೇ ಇದೇ ಆಯ್ತಲ್ಲ, ನಾವು ಊರ್ ಮರಿಬೇಕಾಯ್ತಿರ್ಲಿ ನಾವು. ಸಾಕ್ಸಾಕ ನಿಮ್ ಕಾಲ ನಾವು. ನೀವ ಡ್ಯಾನ್ಸ್ ಮಾಡ್ತಲ್ಲ ಕೋಡಿ. ತಡಿ ಯಾವ್ದು ಗಿರಕ್ ಬರೋದ ಮತ್ತೆ ಹಚ್ತಾರೆ. ನಿಮ್ಗೆ ಉದ್ರಿ ಮಾತು ನಾವು. ಬರೀ ಸರ್ ಹೇಳಿದ್ರಿ. ಯಾರು ನಿಮ್ ದೋಸ್ತರು? ಉಣ್ಣಿ ಕಣ್ಣು ಒಮ್ಮೆ ಯಾವ ಸುತ್ತಿಗೆ ಭಾಷೆ ಏನಿದೆ ಹೆಸರು? ಹೌದ್ರಿ, ನಮ್ದು ವಿಚಿತ್ರ ಬಿಡ್ರಿ. ಅವ್ ಹಿಂಗೆ ಅಡ್ರೆಸ್ ಇಟ್ಕೊಂಡಿರ್ತಾವ ದೋಸ್ತರ್ಗ. ಹೇಳ್ರಿ ಸರ್. ಎಲ್ಲಿ ಸರ್? ಅಡ್ರೆಸ್ ಬಾರಿ ಹೋಗ್ಬಿಡು. ಕಣ್ಣು ಒಮ್ಮೆ ಸುತ್ತಿಗೆ ಭಾಷೆ ಹಂಗಿರ್ರಿ ನಮ್ಮೂರಾಗ ವಿಚಿತ್ರ. ದೋಸ್ತ ಒಂದಿಂದ ಟ್ರಿಪ್ ಹೋಗ್ಬೇಕು, ಬರ್ತೀನಿ. ಬರ್ತೇನ್ರಿ ಸಾಬ್ರೆ. ಬೆಳಗಿಂದ ಗಿರಕಿಲ್ದ ನಾವು ನಿದ್ದೆ ಮಾಡಿ ಸಾಕಾಗೈತೆ. ಊಟನ ಮಾಡಿಲ್ಲ ನೋಡು ಗಿರಿಕೆ ಸಲ. ಪುಣ್ಯಾತ್ಮ. ಅಲ್ಲ ಏಟ್ ಕೊಡ್ಬೇಕು ಬಾಡಿಗೆ? ಒಂದು 3 ರಿಂದ 4 ಸಾವಿರ ಆಗ್ತದ್ರಿ. ಡೀಸೆಲ್ ಹಾಕಿ 2,000 ರೂಪಾಯಿ ಕೊಡ್ತಾನ. ಬಂದ್ರ ಬಾ, ಬಿಟ್ರು ಕೂಡ 2,000 ಕೊಡ್ತೇನೆ ನೋಡ್ರಿ. ಇನ್ನೊಂದು 500 ಜಾಸ್ತಿ ಮಾಡ್ಕೊಡ. ಬಾರ ಮಾರ, ನಾವು ತಿಂಗಳದಾಗ 20 ಸಲ ಹೋಗ್ತೀನಿ ನಾ ಟ್ರಿಪ್. ನನಗೆ ಹೇಳಕ್ ಬರ್ತೇನೆ ನೀನು? ಡೀಸೆಲ್ ಹಾಕ್ತೀನಿ, 2,000 ರೂಪಾಯಿ ಕೊಡ್ತೀನಿ. ಇಲ್ಲೇ ಲೋಕಲ್ದಾಗ ಹೋಗ್ತೀವಿ ನಾವು, ಬಾಳ ದೂರ ಹೋಗ್ತೀವಿ. ಆಯ್ತು ನೋಡಿ ಅಪ್ಪ, ಏನ್ ಮಾಡ್ತೀವಿ ಇವತ್ತು ಬೆಳಗ್ಗೆ ಏನೂ ಇಲ್ಲ. ಆಯ್ತು ನೋಡಿ, ಬರ್ತೀನಿ.
ಎಲ್ಲಿ ಬರ್ಬೇಕು ಹೇಳ್ರಿ ಏ ನಡಿ ನಾನು ಬರ್ತೀನಿ. ನೀವ್ ಬರಕ್ ಕೂಡ್ರಿ ಅಲ್ಲ ಗಾಳಿ ಇರ್ತಂದ್ರ ಅಂದ ಮಾಡ್ಬೇಕು ಓಪನ್ ಮಾಡಿ ಲಾಕ್. ಅವ್ರ ಅಪ್ಪ ನಾವು ಕಳ್ರು ಬಾಳ ಇಲ್ಲಿ ಇಬ್ಬರ ಸಾಮಾನ್ ಬರ್ತಾರ ಅವ್ನ ಅದಕ್ಕೆ ಲಾಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಾಡಿರ್ತೀನಿ. ಹೌದ್ರಿ ನೆಲ ಕೊಡ್ರಿ ನೀನೇ ಕಣ್ಣು ಕಾಣುತ್ತಿಲ್ಲ ದೋಸ್ತ. ಹೆಂಗ್ರಿ ಸಾಬ್ರೆ ನಾವ್ ಕಸ್ಟಮರ್ ದೇವ್ರ ಇದ್ದಂಗ ಅಂತೀವಿ ನಾವ್ ನಮಗೆ ಕಳ್ಳ ಅಂತೀರಲ್ರಿ ಏ ಸುಮ್ ಮಂದೆ ನಾ ಗಮತಿಗೆ ಹಂಗಂದ್ರೆ ಹೌದು ಜೋಕ್ ಮಾಡ್ತೀನಿ ಜೋಕ್. ಇಲ್ಲೇ ಮುಂದೊಳಗ ಇಲ್ಲೇ ಇಲ್ಲ ಸರ ಇಲ್ಲೇ ಸೈಡಿಗೆ ಹಾಕ್ಬಿಡು. ಆಯ್ತು ಇಲ್ಲ ಆಗ್ತಿಲ್ಲ ಹಾ ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ. ಆಯ್ತು ಸರ್ ಎಲ್ಲ ಕರ್ಕೊಂಬಿಡಿ ಜಂಪ್ ಬರ್ರಿ ಆಯ್ತು ಸರ್ ಕರ್ಕೊಂಡ್ ಬರ್ಲಾ? ಹಾ ಸರ್ ಹೋಗ್ರಿ ಸರ್ ಹೋಗ್ರಿ ಜಲ್ದಿ ಹಾ ಇಲ್ಲೇ ಅದ್ ಮನೆ ಇಲ್ಲೇ ಅದ್. ಆಯ್ತು ಸರ್ ಹೋಗಿ ಜಲ್ದಿ ಬಂದ್ಬಿಡ್ರಿ ಆಯ್ತು ಬಡ ಟೈಮ್ ಆಗೈತಿ ಏನ ಟ್ರಿಪ್ ಹೋಗ್ಬಿಡಮ್ ಜಲ್ದಿ. ಹಾ ಏ ಅಣ್ಣ ಡಿಕ್ಕಿ ಓಪನ್ ಮಾಡು. ಡಿಕ್ಕಿ ಓಪನ್ ಮಾಡು ಮನೆ. ಅಣ್ಣ ಏನು ಮಾಡ್ತಿಲ್ಲ ಹೋಗೋಣ ಸರ್ ಇವಾಗ ಏನ್ ಅರ್ಜೆಂಟ್ ಇತ್ತು ಟ್ರಿಪ್ ಹೋಗಕ್ಕೆ ಏ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ವಾರಕ್ಕೊಮ್ಮೆ ಟ್ರಿಪ್ಪಿಗೆ ಗೊತ್ತಿಲ್ಲ ನಿನಗ ಈಗೆಲ್ಲ ಇನ್ನ ಮುಂದಿನ ವಾರ ಇತ್ತಲ್ಲ ಟೈಮ್ ಏ ನಡಿ ನೀನ್ ಗೊತ್ತಾಗಿಲ್ಲ ಏನು ಲೆಕ್ಕ ಹಾಕ್ಬೇಕು ಟ್ರಿಪ್ ಆದ್ರ ಮನ್ಸಿಗೆ ನೆಮ್ಮದಿ ಇರ್ತದ ಏನ ಹಾ ಹೇಳ್ರಿ ಬಡ ಬಡ ಬರ್ರಿ ಬರ್ರಿ ಅಲ್ಲೋ ದೋಸ್ತ ದಾಂಡೇಲಿಗೆ ಹೋದ್ರೆ ಚೆನ್ನಾಗಿರ್ತಲ್ಲ. ಏನ್ ದಾಂಡೇಲಿ ಗೊತ್ತು ಇಲ್ಲಿ ಬಾರಿ ಒಳಿ ಗಿಳಿ ಚಂದ ನಿಸರ್ಗ ಅದು ಕಾಣಲ್ದಾನೆ ಬಾ ಇವತ್ತು ಒಂದಿನ ಇಲ್ಲಿ ಮುಗಿಸ್ಕೊಳ ಮುಂದ್ ಹೋಗ ಮತ್ತೆ ಇಲ್ಲಿ ಆರಾಮದಿರಿ ಆರಾಮದಿ ಎಷ್ಟ್ ತಂದಿದೈತ್ರಿ ಕಾರ್ಯಕ್ರಮ ಚಂದ ಐತಲ್ರಿ ಹೌದೇನ್ರಿ ನಾನು ನೋಡ್ರಿ ನಮ್ಮ ಮನೆಯವ್ರಿಗೆ ಹೇಳಿದ್ರಿ ಬಂಗಾರ ತಗೋಬೇಕಂತ ಪ್ಲಾನ್ ಐತ್ರಿ ಇಲ್ಲಿ ಕರ್ಕೊಂಡ್ ಬಂದಾರ ನೋಡ್ರಿ ಬರೇ ಗಂಡ್ಮಕ್ಳ ಬುದ್ಧಿನೇ ಇಂತದ್ ನೋಡ್ರಿ ಮುಂಚೆ ಬಂದಿರ ನಿನಗೆ ಬಂದಿನ ಹೌದ್ರಿ ಚಂದ ಅದನ್ ಬಿಡ್ರಿ ಚಂದ ಅದನ್ರಿ ಆಂಟಿ 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 ಮಿನಿಟ್ಗ ಸೈಡ್ ಆಯ್ತಲ್ಲ ಸಾಕು. ಇನ್ನೊಂದು ಅದು ಜಾತ್ರೆ ದಡ ಸಿಕ್ಕಂತದ ಅದು ಬಾರಿ ಇರ್ತದ ಹುಡುಗಿ ಹುಡುಗಿ ಆಂಟಿ ಆಂಟಿ ಬೇಕಾ ಹುಡುಗಿ ಬೇಕು ಅಲ್ಲಿದ್ರ ಆಯ್ತು ನಮ್ಗೇನು ಒಂದ್ ತಗೋ ನನಗೊಂದ್ ಬಿಡು ಮತ್ತೆ ಆಯ್ತು ತಗೋ ಹೆಂಗೆ ಕೊಡ್ದು ನಿನಗೆ ಬಿಡ್ತೀನಿ ಹೆಂಗೆ ಕೊಡ್ತೀನಿ ನೀನು ಹೆಂಗಂತ ಹೆಂಗ್ ಹೊಡಿತೀನಿ. ಹಾ ಹೇಳ್ರಿ ಎಲ್ಲ ಚೆನ್ನಾಗಿದೆಯಲ್ಲ ಹಾ ಮತ್ತೆ ಯಪ್ಪ ನಾವ್ ಒಂದ್ಸರಿ ಬಂದಿದ್ವಿ ನಾವ್ ಬಂದಿದ್ವಲ್ಲ ನಿನ್ನ ಒಳಗ ಕಲ್ ಮ್ಯಾಗ ನಿಂತ ಮೈ ತೊಳಿತಿದ್ದಲ್ಲ ಹಾ ಕಲ್ ಮ್ಯಾಗ ನಿಂತಲ್ಲ ಆ ಕಲ್ ಮ್ಯಾಗ ನಿಂತ ಮೈ ತೊಳಿತಿದ್ದೆ ಅದು ಸಾಬಾನು ಕಾಲಕ್ ಬಂದ್ ಜಾರ್ ಬಿದ್ದಿದ್ದಲ್ಲ ಅಲ್ಲಿ ತೆಗಿನಾಗ ಹಂಗೆ ತಡಿನೇ ಹೊಡೆದತ್ತಿ ಒಂದ್ ಇರ್ಬೇಕು ಗಾಯ ಏನೋ ಲಕ್ಷಣ ಇಲ್ಲ ಬಂದಾಗ ನೋಡಿಲ್ಲ ಮದ್ವೆ ಮಾಡ್ಬಿಡು. ಈಗಿನ ಮಕ್ಳು ಏನ್ ನೋಡ್ತಾವ ಬಿಡ್ರಿ ಓನ್ ಬಿಡಸ್ರಿ ನೀ ತಲೆ ಕಲ್ಸ್ಬೇಡ ನಾ ಎಲ್ಲ ನೋಡ್ತೇನೆ ನಿಮ್ಮ ಅಪ್ಪ ನೋಡಕ್ ನಾನ್ ನೋಡ್ತೇನೆ ಆಯ್ತಾ ಹೌದಾ ಒಂದ್ ಕೊಡತಮ್ಮ ಫೋಟೋ ಗಿಟ್ಟ ಜೋರ್ ಅದಾರ ತಕಣಕತ್ತಾರ ತಕ್ಕಂತಾರ ನಮ್ ಕರೆ ಆಗಿರ್ಲ ಅವ್ರದ್ದು ಹೆಣ್ಮಕ್ಳು ತೆಗಿಯಮ್ಮ ಇದು ಹಾಕೋದ್ ಹೇಳಿ ಇಲ್ಲಿ ನೋಡ್ರಿ ನೋಡ್ರಿ ಅಲ್ಲರ್ಗ ನಗನ ಅಲ್ಲೋಡಪ್ಪ ಅಲ್ಲೋಡಲ್ಗ ಹಂಗಂಗ ಫೋಟೋ ನೋಡು ಇಲ್ಲಿ ನೋಡ್ರಿ ಅಲ್ಲೋಡಪ್ಪಿ ಕಾಣಿಸ್ತಿಲ್ಲ
ಓಯ್ ಇಲ್ಲೋಡು ಪುಟ. ಯಾವ ಹಿಂದಿನ ಎರಡು ನಾಯಿ ಅದಾವಲ್ಲ ಆದ್ರಿ ಆಚಿ ಬಾಜಿ ಆದ್ರಿ ಕುಂದ್ರಿ ಪಕ್ಕ ಪೂರ ಇದು ಇಲ್ಲೇ ಕಿತ್ತು ಅಂತ. ಊಟ ಗೀಟ ಎಲ್ಲ ಬಂದಿರಲ್ರಿ ಏನು ಇಲ್ಲ ಆಸಕತ್ತಾರ ಇವತ್ತು ಇಲ್ಲ ಜಾಡಿ ಹೊಡಂಗದ್ರ ಮಸ್ತ್ ಟೈಮ್ ಪಾಸ್ ಆತತ್ ನಮಗೆ ಇವತ್ತು. ಹೆಂಗ ಮಾಡೋಣ ಸಾಯಂಕಾಲ ಮಟ್ಟ ಇಲ್ಲೇ ಇದ್ದ ಆ ಫಿಗರ್ ಅದಲ್ಲ ನೋಡಕ ಗಂಡು ತರ ಕಾಣತ್ತ ಆದ್ರ ಹೆಣ್ಣಿನ ವೇಷ ಹಾಕಿದ್ ಗಂಡನಲ್ಲ ಈ ಕಡೆ ಹೆಣ್ಣು ಅಂತ ಆದ್ರ ಮಾಲ್ ಮಾತ್ರ ಮಸ್ತ್ ಅದ ಮತ್ತ ಹೇಳಿ ಮಾಡ್ಸದಂಗ ಆ ಸ್ವಂತ ನೋಡು ಮೈ ಕಟ್ ನೋಡು ನೋಡಿ ನನ್ನ ಎದೆ ಜಲ್ಲನ ಆಗ್ತದ ಕೇಳಮ್ಮ ಒಂದ್ ಮಾತು ಹೋಗಿ ಕೇಳೋದು ತಪ್ಪಾತದ ಇಲ್ಲೇ ನಿಂತು ಕಾಳಾಕಮ್ಮ ಸ್ವಲ್ಪ ಏನೋ ತಪ್ಪ ಅಂದ್ರ ಮೂವ್ ಮಾಡೋಣ ಕಣ್ಣಲ್ಲೇ ಕಾಳ ಹಾಕಿದ್ರಿ ಈಗಿನ ಕಾಲ ಕೇಳ್ಬೋತಾವ ಅವ್ರೆಲ್ಲ ಹಚ್ಕೊಂಡ್ರೆ ಅವ್ರು ನಿಂತ ನೋಡಲ್ಲಿ ಅಲ್ಲ ಹೋಗ್ಬೇಕ ಸಡನ್ಲಿ ಯಾಕೆ ಟ್ರಿಪ್ ಪ್ಲಾನ್ ಮಾಡಿದೆ ಗೊತ್ತಾ ಹಾ ಇನ್ನೇ ನಾನು ಹೆಂಡತಿ ದೊಡ್ಡ ಪ್ಲಾನ್ ಹಾಕಳಂತ. ಏನ್ ಪ್ಲಾನ್ ಏನಿಲ್ಲ ಇವತ್ತು ನಮ್ದು ಕೆಲಸ ರಜಲ್ಲ ಹ್ಮ್ ಬಂಗಾರ ತಗೊಳಕ್ ಕರ್ಕೊಂಡ್ಬಿಟ್ಟು ಹ್ಮ್ ಅದಕ್ಕ ನಾ ಏನ್ ಮಾಡಿದ ಮಗ ಒಂದೊಂದು ಟ್ರಿಪ್ ಅಂತೇಳಿ ಕರ್ಕೊಂಡ್ಬಿಟ್ಬಿಟ್ಟೆ ಎಲ್ಲ. ಅಲ್ಲ ಕಳ್ಳ ಮತ್ತೆ ನಾಳೆ ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿಗೆ ಹೇಳ್ಬಿಟ್ಟಣ ಹ್ಮ್ ಇಬ್ರು ಕಲ್ತು ಬಂಗಾರದ ಅಂಗಡಿಗೆ ಹೋಗ್ಬೇಕಾಗ್ತೈತಿ ನಾವು. ಹೌದೌದು ಮತ್ತೆ ದೊಡ್ಡ ಲಾಭ ಮಾಡಿ ನೀವು ಸುಮ್ಕುಣಿ ಲೀಟರ್ ಮ್ಯಾಗ ಬಗೆಹರ್ಸ್ಬಿಡಮ್ಮ 5-6 ಮಾತ್ ಕೈತಿ ಸಾಕ್ ಸುಮ್ನೆ. ನೀವು ನನ್ನ ಮಗ ಬಾಳ ಕಾಳಜಿ ಮಾಡ್ತಾನ. ಏ ಬಾಕ ಪುಣ್ಯ ಮಾಡಿದಪ್ಪ ಇಂತ ಮಗನ್ ಪಡ ಅದಕ್ಕ ಈಗ ಹೆಣ್ಮಕ್ಳು ಚಟ ಗೊತ್ತಲ್ಲ ಒಂದ್ ಹಿಡಿದು ಬಿಡಂಗಿಲ್ಲ ಹೌದು ಫ್ಯಾಮಿಲಿ ಟ್ರಿಪ್ ಅಂತೇಳಿ ಕರ್ಕೊಂಡ್ಬಂದ್ಬಿಟ್ಟೆ ಏ ಹಾಕೋರ ನೀನ್ ಇನ್ನೊಂದಿಷ್ಟು ನನ್ ಮನ್ಯಾಗ ಹೋಗಿದ್ಮೇಲೆ ನನಗ್ ಹಾಕಿಲ್ಲ ಮಾಡಿಲ್ಲ ಅಂತ ಇದನ್ನ ತಿನ್ಬೇಕು ಹಂಗೆಲ್ಲ ಹಚ್ಕೊಂತಾರ. ಶೇಂಗಾ ಬಿಟ್ಟು ಮಂಡಕ್ಕಿನೇ ತಿನ್ನಲ್ರಿ ನೋಡ್ರಿ ಮಂಡಕ್ಕಿ ತಿನ್ನ ಶೇಂಗಾ ಮಾತ್ರ ತಿಂತಾನೆ ಏನ್ ಮಾಡ್ಕೊಂಡೈತಿ ನೋಡ್ರಿ ಸಾಕಾಗ ಹೋಗುತ್ತೆ. ಇದು ಅನ್ಸದೈತಿ ಅದು ಅನ್ಸದೈತಿ ಆಡ ಮಕ್ಕಳ ಸಾಲಾಗ ನಿನಗೆ ಏನ್ ತ್ರಾಸ ಮಾಡಿವವ ನಾವು ಹಂಗೆಲ್ಲ ಎದುರಾಡ್ತಾರೇನೋ ಅಮ್ಮಂಗೆ. ಏನ್ ತಂದಿ ಗೊಳದೆ ಎಲ್ಲೆಲ್ಲ ತೆಗಂಗಿಲ್ಲ. ಸುಮ್ನರಿ ಅದಕ್ಕೆ ನೀವು ನಮ್ಮ ಅಣ್ಣನ ಬಗ್ಗೆ ಮಾತಾಡಬೇಡಿ. ಮನಿಗ್ ಹೋಗಿನ್ ತುರ್ ಬಿಡ್ದು ಬಾಡ್ಸ್ಕೊಂಡ್ ತಡಿ ನಮ್ಮ ಅಪ್ಪನ ಕೈ ಹಂಗೆಲ್ಲ ಅಂತಾರ ದೊಡ್ಡವರಿಗೆ ನಮ್ಮಗ ಹಂಗೆಲ್ಲ ಅಂತಾರ ಎಲ್ಲ ತಂದಿ ಗುಣದ ರೀ ಎಲ್ಲೆಲ್ಲಿ ತೆಗಂಗಿಲ್ಲ ಅವ್ರ ಅಪ್ಪನ ಒಂದು ಬಿಟ್ಟು ಎಲ್ಲ ತಂದಿ ಗುಣ ಅಂತ ಬರೀ ತಂದಿ ಗುಣ ಬಿಟ್ಟು ಬೇರೆ ಗುಣ ಬರ್ತದನ ಅದಕ್ಕೆ ನಿನ್ ಕಿರಿಕಿರಿಗೆ ನಮ್ಮ ಅಪ್ಪನ ಬಲ್ಲಿ ಅದು ಹೋದ್ವು ಅದೇ ಅತ್ತಾಗ ನನ್ಗೇನ ಆಡ್ತಿ ಬರೀ ಕಿರಿಕಿರಿ ಹಚ್ತಾವ ಅವು. ಹೌದಾ ಏ ಅವ್ನಿಗೆ ಯಾಕೆ ಹಂಗ ಮಾತಾಡ್ತೀನಿ ಮತ್ತೆ ಏನ್ ಎದುರು ಮಾತಾಡೋದು ಎಷ್ಟಂತ ಎದುರು ಒಟ್ಟ ತಿಳಿಯಂಗ್ ಬಂದಿನಿ ಮೊದಲೇ ಬಂದೇನೆ ಹಂಗಾನ ಮನ್ಯಾಗ ಅಂತ ಮೊದಲೇ ಬಂದೇನೆ ಹಂಗಾನ ಹಂಗಮ್ಮ ಇರ್ಲಿ ಬಿಡು ಏನ್ ಸಣ್ಣವನ ಮಕ್ಕಳಿಗೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲ ಬರೀ ಮಾತಾಡ್ತಿದ್ರೆ ನಿನ್ ಗುಣ ತಂದಿ ಗುಣ ಅಂತ ಹೋದಕ್ಕ ಮತ್ತೆ ಮಂದಿ ಗುಣ ಹೋಗಲ್ಲ ಅವನಿಗೆ. ಊರ್ ಮಂದಿ ಮುಂದೆ ಎಲ್ಲ ಹೇಳ್ತಾವ. ಹೌದಾ ಮತ್ತೆ ಎದುರು ಹತ್ಬೇಕು ಕುಂದಿರ್ಬೇಕು ನಂಗೆ ಕಾಯ ಏ ಅದು ಬಿಡ ಅಲ್ಲಿ ಬೋಟ್ನಾಗ ಹೋಗ್ ನಾವು ಹಾ ಏ ಮಿಥುನ್ ಬಾಳ ಇಲ್ಲಿ ಜ್ಯೂಸ್ ಕೊಡ್ಸ್ಕೊಂಡ್ ಬರ್ತೀನಿ ನಿನ್ಗೆ ಹೋಗಿ ಅದಕ್ಕೆ ಒಂಚೂರು ಅವ್ನು ಜ್ಯೂಸ್ ಕೊಡ್ಸ್ಬಿಟ್ಟು ಬರ್ತೀನಿ. ಓಕೆನಾ? ಓಕೆ ಹಿಂಗ್ ಕೊಡ್ಸ್ಬೇಕು ನೋಡು ಓಕೆ ಬಾರೋ ನೀನು ಏನಾದ್ರು ತಗೋ. ಓಕೆನಾ? ಇದನ್ನೇ ಕರ್ಕೊಂಡ್ ಬಂದಿರ್ರಿ ಐತಲ್ಲ ಅದು ಗಣಸು ತಂಗಿ 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 ಅಂತಂದ್ ಕರ್ಕೊಂಡ್ ಬಂದ್ಬಿಡ್ತು. ಬಂಗಾರ ಕೊಡ್ಸನ್ ಯಾವತ್ತಂತಂದ್ ಇಲ್ಲಿ ಕರ್ಕೊಂಡ್ ಬಂದ ತಂಗಿನ ನೋಡ್ರಿ ನಮ್ಗ ಹೋದಲ್ಲೇ ಬಂದಲ್ಲಿ ಜನ ಎಲ್ಲ ಹಿಂಗೆ ಮಾತಾಡೋದು. ಏನಿರ್ಲಿ ಬಿಡು ನಿಮ್ಮ ಮತ್ತಿದ್ ಏನು ಸುಮ್ ಕುಂದ್ರಿ ತಂದಿ ಮಕ್ಳು ಹೋಗಪ್ಪ ಅಲ್ಲಿ ಆಟ ಆಡೋದು ಹೋಗಪ್ಪ ಲಾಡ್. ಅಲ್ಲ ರೀ ಅವ್ರನ್ನ ಯಾಕೆ ಕರ್ಕೊಂಬರಕ್ ಹೋಗಿದ್ರ ಜೊತೆಗೆ ಅವ್ರು ಬರೋದ್ ನೋಡಿ ಚಕ್ಕ ಚಕ್ಕ ಅಂತಂದು ಮಂದಿ ಅಂತಾರ ಅವ್ರ ಜೊತೆಗೆ ಎಲ್ಲಾರ್ದು ಯಾಕೆ ಕರ್ಕೊಂಡ್ ಹೊಟ್ಟಾಡ್ತಾರ ಅವ್ರನ್ನ ಅದೈತಲ್ಲ ಅದು ಇದು ಫೋನ್ ಹಚ್ಚತೈತೆ ಅದು ಬಂದ್ ತಡಾನೇ ಇಲ್ಲ. ಇಟ್ಟಿಟ್ಟು ಫೋನ್ ಹಚ್ಚದ ಅಣ್ಣನ ಹಂಗದಾಳ ತಂಗಿನ ಹಂಗದ. ಈಗ ಅಲ್ಲ ತಂಗಿ ಅನ್ನತ್ರಕ್ಕೆ ಪುಟಕ್ಕನ ಇಲ್ಲ ನಮ್ಮ ಮನ್ಯಾಗ 5 ನಿಮಿಷಕ್ಕೆ ಬರೋದು ಕುಂದ್ರದು. ಅಲ್ಲೇ ಮಗ್ಗಲ್ದಾಗ ಅದಾಳ ನಮಗ ಜೋಡ್ ನೋಡ್. ಅಲ್ಲ ಮಿಥುನ್ ಯಾರಾದ್ರೂ ಅಮ್ಮಂಗ ಆತರ ಎದುರು ಮಾತಾಡ್ತಾರ? ಹಿಂಗೆಲ್ಲ ತಾಯಿಯರಿಗೆ ಎದುರು ಮಾತಾಡ್ಬೇಡ್ದಪ್ಪ, ಒಳ್ಳೇದಲ್ಲ ಅದು. ಆಯ್ತಾ? ಇನ್ನೊಂದ್ಸಲ ಆತರ ಎಲ್ಲ ಮಾತಾಡ್ಬೇಡ್ದು. ಓಕೆನಾ? ಸರಿ ಬಾ ಕುತ್ಕೋ. ಏನೇನ್ ಮಾತಾಡಿದ್ರಿ ಎಲ್ಲಾರು? ಅಯ್ಯೋ ಚೂಡ ಎಲ್ಲ ಖಾಲಿನೇ ಮಾಡಿಬಿಟ್ರಾ? ತುಂಬಾ ಚೆನ್ನಾಗಿತ್ತು ಗೊತ್ತಾಗ್ತಿಗೆ. ನನಗೆ ಇನ್ನೂ ಸ್ವಲ್ಪ ತಿನ್ಬೇಕು ಅಂತ ಆಸೆ ಇತ್ತು. ಎಲ್ಲರಿಗೂ ಸರಿ ಹೋಗ್ಬೇಕ ಮೋಸ ಅಲ್ವಾ? ತಿಂದ ಹೋಗ್ಬೇಕ್ ನೀನ್ ಅಂತಕಿ ಮೊದ್ಲ. ಹೋಗ್ಲಿ ಬಿಡಿ, ನಾನು ಪುಟ್ಟನ್ ಜ್ಯೂಸ್ ಕುಡ್ಸ್ಕೊಂಡ್ ಬಂದೆ. ನಾನು ಕುಡ್ದಿಲ್ಲಪ್ಪ ಜ್ಯೂಸ್ ನಿನಗೊಂದ್ ತರ್ಬೇಕಾಗಿತ್ತು ಇಷ್ಟು ದೊಡ್ಡದೊಂದು ಗಂಟು ಕೊಡ್ಬೇಕು ರೊಕ್ಕ ನಿಮ್ಮ ಅಪ್ಪನ ಮಿಥುನ್ ನಾನು ಹೇಳಿಲ್ಲ ಅಮ್ಮಂಗೆ ಎದುರೆಲ್ಲ ಮಾತಾಡ್ಬೇಡ ಅಂತ ಹೇಳಿಲ್ಲ ಆಗ್ಲೇ. ಅಲ್ಲ ನಿಮ್ಮ ಅಪ್ಪ ಅದನ್ನು ಇಸ್ಕೊಂಡು ಗಂಟು ಇಟ್ಟಿರ್ತಾನ
ನಿನ್ನ ಬಲ್ಲೆ ಕೊಟ್ರಿ ಇಟ್ಟು ಬಂಗಾರ ಕೊಡಸ್ತಂದ್ರ ಓಡ್ ಬಂದಾನ ಇಲ್ಲಿಗೆ ಕೊಡ್ತಾನ ನಿನ್ ಗಂಡ ನಿಮ್ ತಾಯಿ ಮಗನ್ ಎಲ್ಲಿ ಹೋದ್ರು ತಪ್ಪಲ್ ನೋಡ್ರಿ. ಎದುರು ಹಚ್ಕೊಂತ ಕುಂತ್ರ ನಾವ ಹಿಂಗ ಎದುರ ನಾವು ನಮ್ ಪಾಪ ತೆಗಿ ಇಲ್ಲಿಡು ಎಲ್ಲ ತೆಗಿ. ನಿನ್ ಬ್ಯಾಗ್ ಎಲ್ಲಿ ಬೇಕಾದ್ರೆ ಬಿಸಾಕ್ಬೇಡ, ಇದಕ್ಕ ಒಂದು ತಯಾರು ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಸರಿ ಸರಿ ಹೋಗ್. ದೋಸ್ತ ಗಂಟೆ ನಮ್ ಬೇಜಾರಾಗ್ಬೇಡ. ಹಿಂಗೆ ಟ್ರಿಪ್ಪಿಗೆ ನಿಮ್ ತಂಗಿನ ಯಾಕೋ ಕರ್ಕೊಂಡು ಇರಲೇ ಈ ಪ್ರಪಂಚದಲ್ಲಿ ಯಾರು ದೇವ್ರ ಹತ್ರ ಅಪ್ಲಿಕೇಶನ್ ಹಾಕಿ ಹುಟ್ಟಿರಲ್ಲ. ಅಲ್ಲೋ ದೋಸ್ತ ನಂಗೆ ಹೇಳಕತ್ತಿಲ್ಲ, ಮತ್ ಇನ್ನೇ ಹಂಗ ಹೇಳಕತ್ತಿ ಏನೇನೋ ಆಡ್ಕೊಂತಿದಾರ ಜನ. ಆಡ್ಕೊಳಕತ್ತಾರಲ್ಲ ಇಲ್ಲಿ ಕಾಣ್ತೈತಲ್ಲ. ಇಲ್ ಬಿಡು ದೋಸ್ತ, ಯಾಕೆ ಸಿಟ್ಟಿಗೆ ಬರ್ತೀವಿ ದೋಸ್ತ, ಈ ಪ್ರಪಂಚದೊಳಗ ದೇವ್ರ ಹತ್ರ ನಾ ಹಿಂಗೆ ಹುಡ್ತೀನಿ ಹಿಂಗೆ ಹುಟ್ಟಿಸ್ಬೇಕು ಅಂತ ಕೇಳ್ಕೊಂಡು ಯಾರು ಹುಟ್ಟಿರಂಗಿಲ್ಲ. ಹಾ ಹೌದು, ನಮ್ಮ ತಂಗಿ ಮುಂಚೆ ನನ್ನ ತಮ್ಮ, ಹೌದು ನನಗೂ ಗೊತ್ತಾಯ್ತದು. ಹೋಗ್ತಾ ಹೋಗ್ತಾ ತಂಗಿ ಆದ್ಲೋಗಿ. ಯಾಕೆ ಗೊತ್ತಾ, ಭಗವಂತನ ಸೃಷ್ಟಿ ಕಣೋ, ಯಾರಿಂದನೂ ತಪ್ಸಕ್ಕಾಗಲ್ಲ ಅಂತ. ಹಾ ಸೀರೆ ಉಟ್ಕೊಂಡನ ಅಕ್ಕಿ ಆಗ್ಯಾಳ. ಯಾಕೆ ಗೊತ್ತಾನ, ಆ ಬೈಕೆಗಳು ಹಂಗ ಉಡ್ತೈತದು. ಹಾ ನೀನ್ ಸೀರೆ ಉಟ್ಕೊಂಡ್ರೆ ಉಟ್ಕೊಂಡ್ಬಿಡ್ತೇನೆ? ಇಲ್ಲ 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 ಇಲ್ಲ. ಹಾ ಯಾಕಂದ್ರ ನೀ ಗಂಡಸದಿ ಸೀರೆ ಉಟ್ಕೊಳಕ್ ಆಗಂಗಿಲ್ಲ, ನಿನ್ನ ಮನಸ್ಸು ಒಪ್ಪಂಗಿಲ್ಲ. ಪ್ರಪಂಚದೊಳಗೆ ಇಂಥವ್ರಿಗೆ ಬೆಲೆನೇ ಇಲ್ಲನ? ಹಾ ಮಂಗಳ ಮುಖ್ಯರ ಅಂದ ತಕ್ಷಣ ಇಜ್ರಾಗಳು ಚಕ್ಕಾಗಳು. ಅಲ್ಲೋ ಸಂಗ ಹೇಳಕತ್ತಿಲ್ಲ ನಾನು. ಅಲ್ಲೋ ಇನ್ನೇನ ಹೆಂಗ ಇಲ್ಲಿ ನೋಡು, ಅವ್ರಿಗೆ ಅವಮಾನ ಆಗ್ಲಾಗತ್ತೆ ಅಂತಂತ, ನನ್ನ ಹೆಂಡತಿಗೆ ಅವಮಾನ ಆಗ್ಲಾಗತ್ತಂತ, ನನ್ನ ತಂಗಿ ಅವಕಿನಿಂದ ಬಂದ್ರ ಆಕಿಗೆ ಅವಮಾನ ಆಗ್ಲಾಗತ್ತಂತ. ಸಮಾಜ ಕೊಡ್ತಕ್ಕಂತ ನ್ಯಾಯ ಇದು. ನಮ್ಮನೆಯವರೇ ನಮ್ಮವರಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರ ಸಮಾಜ ಕೊಡ್ತೈತೇನೋ? ಈ ಪ್ರಪಂಚದೊಳಗ ಮನುಷ್ಯತ್ವ ಬೆಲೆನೇ ಇಲ್ವೋ? ನಮ್ಮ ಫ್ಯಾಮಿಲಿಯವರು ನಮ್ಮವ್ರಿಗೆ ಬೆಲೆ ಕೊಡ್ಲಿಲ್ಲ, ಇದು ಯಾರು ಕೊಡ್ತಾರ? ಕೇಳಿದಿಲ್ಲ ಮಂಜಮ್ ಜೋಗ್ತಿ ಎಷ್ಟು ಕಷ್ಟ ಅನ್ಬೋದಿಲ್ಲ ಮಗಳ ಮುಖ್ಯರು ಈ ಪ್ರಪಂಚದೊಳಗ. ನಮ್ಮಂತ ದರಿದ್ರ ಸುಳೆ ಮಕ್ಕಳಿಂದ ಅವ್ರ ಬಾಳ ಹದಗರಿಸ್ತೀವಿ. ಫ್ಯಾಮಿಲಿ ಅವ್ರು ನಾವೇ ಗೌರವ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರ? ಯಾರು ಕೊಡ್ತಾರ? ಅವಳ ಮನ್ಸಿಗೆ ಎಷ್ಟು ತ್ರಾಸ ಆಗೈತೆ. ಬೇಜಾರಾಗ್ಬೇಡ್ರಿ ಅಣ್ಣ, ಅಂದ್ ತಪ್ಪಾಗೈತಿ. ಗೊತ್ತಾಗ್ಲಿಲ್ರಿ ಅಣ್ಣ, ನಾವ ಮಾತಾಡ್ಬಿಟ್ವಿ ಹಂಗ. ಇಲ್ಲ ಬಿಡ್ರಿ, ನಾನು ಅಂದಿದ್ದು ತಪ್ಪಾತು, ನಾ ಅನ್ಬಾರ್ದಾಗಿತ್ತು. ಈಗ ನಮ್ಮೆಲ್ಲರಿಂದ ಆರ್ಟ್ ಆಗ್ಯದಲ್ಲ ತಂಗಿಗೆ, ಎಲ್ಲರೂ ಕ್ಷಮೆ ಕೇಳ್ಬಿಡೋಣ. ನಾವೆಲ್ಲರೂ ಕ್ಷಮೆ ಕೇಳ್ತೀವಿ. ನಮ್ಮಿಂದ ನಿಮ್ಗೆ ಇಷ್ಟು ಬೇಜಾರಾಗತ್ತಂದ್ರೆ ನಾವು ಕ್ಷಮೆ ಕೇಳ್ತೀವಿ. ಬರ್ರಿ ನಡಿ ದೋಸ್ತ, ಹೋಗೋಣ ನಡಿ. ತಂಗಿ ಕರ್ಕೊಂಬರ ನಡಿ. ಇದ್ದೇಳುವ ತಪ್ಪಾಯ್ತು ನಂದು. ನನಗೂ ಒಂದ್ ಹೆಣ್ಣೈತಿ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ ಮನಸ್ಸನ್ನ. ತಪ್ಪಾಯ್ತವ, ಎದ್ದೇಳು. ನಿಮ್ಮ ಅಣ್ಣ ತಂಗಿ ಮನಸ್ಸನ್ನ ಇಬ್ಬರನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ತಪ್ಪಾಯ್ತು, ಎದ್ದೇಳವ. ನಿಮ್ದೇನು ತಪ್ಪಿಲ್ಲ ಅತ್ಗೆ, ನಾನು ಹಿಂಗ್ ಹುಟ್ಟಿರೋದಕ್ಕಲ್ವ ನೀವೆಲ್ಲ ಮಾತಾಡ್ತಾ ಇರೋದು. ಯಾಕೆ ಅನ್ಕೊಂಡ್ರಿ? ನಿಮ್ ಕೈಯಾಗ ಹಿಂಗಲ್ಲ. ನಾನಾದ್ರೂ ಏನ್ ಮಾಡ್ಲಿ, ಅದು ದೇವ್ರು ನಮ್ಮನ್ನ ಈ ತರ ಹುಡ್ಸ್ಬಿಟ್ಟಿದ್ದಾರೆ. ನಿಮ್ ಕಡೆ ಏನು ತಪ್ಪಿಲ್ಲತ್ತೆ, ನಾನ್ ಬರೋದ್ರಿಂದ ನಿಮ್ಗೆಲ್ಲನ್ನೂ ಕೂಡ ನನ್ಗೆ ಇಷ್ಟ ಇಲ್ಲ ಅತ್ತಿಗೆ. ನಾನೇ ನಿನ್ ಮನಸ್ಸು ಅರ್ಥ ಮಾಡ್ಕೊಳ್ಳಿಲ್ಲವ. ಇಲ್ಲ ಅತ್ತಿಗೆ, ನನ್ನಿಂದ ನಿಮ್ಗೆ ಈ ಸಮಾಜದಿಂದ ನಿಮ್ ಮಂದಿ ಮಕ್ಕಳಿಂದ
ಈ ಜನರಿಂದ ನನ್ನಿಂದ ನಿಮ್ಗೆ ಅವಮಾನ ಆಗ ನನ್ ಕೈ ಸಹಿಸ್ಕೊಳಕ್ ಆಗಲ್ಲ. ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ಅಣ್ಣನ ಮಕ್ಳು, ನನ್ನ ಬಂಧು ಬಳಗ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೊಂತೀನಿ ಅಷ್ಟೊತ್ತಿಗೆ. ಗೊತ್ತೈತವ ನಿನ್ ಮನ್ಸು, ಈಗ ಅರ್ಥ ಆಯ್ತವ ನಿನ್ ಮನ್ಸು ಏನ್ ಅನ್ನೋದು. ಮಾವ ಇರ್ಲಿ ಬಯದ್ ಬಾ. ಇರ್ಲಿ ಕ್ಷಮಿಸು ಅಣ್ಣ, ನೀನಾದ್ರು ಕ್ಷಮಿಸ್ಬೇಕು. ದಯವಿಟ್ಟು ಕ್ಷಮಿಸುವ. ಹೇಗೆ ಹೇಳಿ ನನ್ನ ಏನೇನೋ ಮಾತಾಡಿ ನಿನ್ ಮನ್ಸಿಗೆ ಬಹಳ ಹರ್ಟ್ ಮಾಡ್ಬಿಟ್ಟ. ಅಣ್ಣ ನಿಮ್ದೇನು ತಪ್ಪಿಲ್ಲ ಅಣ್ಣ, ನನ್ನ ಹಣೆ ಬರ ಏನ್ ಮಾಡಕ್ಕಾಗುತ್ತಲ್ವಾ? ಅನ್ಬೇಡಮ್ಮ, ಅಪ್ಪ ತಂಗಿನ ನನ್ನ ತಂಗಿ ಅಲ್ಲ ನೀನು. ನಮ್ಗೆಲ್ಲರಿಗೂ ತುಂಬಾ ನೋವಾಗಿದೆ ಅಮ್ಮ. ಇಲ್ಲಿ ಯಾರು ನಿನ್ ಮನ್ಸು ನೋಯಿಸೋದಿಲ್ಲ. ದಯವಿಟ್ಟು ಅಣ್ಣ, ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ ಒಂದು, ನಮ್ಮಂತ ಜೀವನದಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ. ನಿಮ್ ಮನೆಯವರೇ ಈ ತರ ಮಾತಾಡ್ಬಿಟ್ರೆ ಸಮಾಜ ಹೇಗ್ ಮಾತಾಡಲ್ಲ ಅಣ್ಣ? ಅದಕ್ಕೆ ನೀವು ಒಂದು ಹೆಣ್ಣಾಗಿ ಒಂದ್ ಹೆಣ್ಣಿನ ಮನ್ಸು ನಿಮಗೂ ಅರ್ಥ ಆಗ್ಲಿಲ್ವಾ? ನೀವು ಈ ತರ ಮಾತಾಡಿದ್ರೆ ಜನ ಏನ್ ಮಾತಾಡ್ತಾರತ್ತೆ? ಪ್ಲೀಸ್ ದಯವಿಟ್ಟು ಈ ಹಾರೇ ಆಗ್ಲಿ ಈ ಸಮಾಜದಲ್ಲಿ ನಿಮ್ಮ ಮನೆ ಒಳಗ ನನ್ನಂತ ಒಂದು ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಜೋಗ್ತಿ ಯಾರೇ ಹುಟ್ಲಿ ದಯವಿಟ್ಟು ಅವ್ರನ್ನ ಯಾರನ್ನೂ ಹೊರಗಡೆ ಹಾಕ್ಬೇಡಿ, ಅವ್ರನ್ನ ಕೀಳಂಗ್ ನೋಡ್ಬೇಡಿ. ದಯವಿಟ್ಟು ನಾನು ಅದೊಂದೇ ಕೇಳ್ಕೊಂತ ಇದ್ದೀನಿ. ನೀವು ಎಲ್ಲರೂ ಹೇಗೆ ಅಕ್ಕ ತಂಗಿರ್ ತರ ಕಾಣ್ತಿರೋ ಅವ್ರನ್ನ ನಿಮ್ ಮನೇಲಿ ಅಕ್ಕ ತಂಗಿ ತರ ಕಾಣಿ. ಅವರು ಸಮಾಜದಲ್ಲಿ ಸಾಧನೆ ಮಾಡಿ ತೋರ್ಸತ್ತೆ ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಯಾರು ಹೊರಗೆ ಹಾಕ್ಬೇಡಿ. ಯಾಕೆ ದೂರ ಮಾಡ್ಕೆ ನನ್ನ ನಡಿ ಹೋಗೋಣ ಅಂತ. ತಂಗಿ ಬಾ ಬಾ. ನಿಂತ್ಕೊಳ್ಳಿ ಅಮ್ಮ. ನೀವು ಬಂದ ಜಾಗದಲ್ಲಿ ನಾವು ಸ್ವಲ್ಪ ಅಲ್ಲಿರಲ್ಲೇ ಕೂತು ಚೇಷ್ಟೆ ಮಾಡಿದ್ವಿ. ನಿಮ್ಗೆ ಗೊತ್ತಿಲ್ಲದಾಗೆ ರೇಗಿಸಿದ್ವಿ. ನಿಮ್ಮ ಅಣ್ಣ ತಂಗಿ ಬಾಂಧವ್ಯ ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ನೋಡಿದ್ಮೇಲೆ ನಾವು ತುಂಬಾ ಕಲ್ತೀವಿ. ದಯವಿಟ್ಟು ಕ್ಷಮಿಸ್ರಿ ಅಮ್ಮ. ಅದಕ್ಕೆ ಹೇಳೋದು, ನಾವು ನಮ್ಮ ಕಡೆ ತಪ್ಪಾಗಿರ್ತೀವಿ. ಅದೇ ಹೆಣ್ಣಿಗೆ ನಾವು ಈ ರೀತಿ ಮಾಡಬಾರ್ದು. ನಾವು ಚುನಾಯಿಸಿ ಎಲ್ಲ ಮಾಡಿದ್ವಿ. ನಿಮ್ದೆಲ್ಲ ಫ್ಯಾಮಿಲಿ ಎಲ್ಲ ನೋಡಿ ನಮಗೂ ಒಂಥರ ಭಾಳ ಬೇಜಾರಾಯ್ತು. ದಯವಿಟ್ಟು ನಮ್ಮ ಕ್ಷಮೆ ಇರಲಿ. ಕ್ಷಮೆ ಇರ್ಲಮ್ಮ, ಕ್ಷಮೆ ಇರಲಿ. ಇಲ್ಲಿ ನೋಡಿ, ನೀವು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಅಷ್ಟೇ ಸಾಲದು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಗೌರವ ಕೊಡಿ. ನಿಮ್ ಮನೇಲಿ ಒಂದು ಹೆಣ್ಣಿರುತ್ತೆ, ನಿಮ್ ಜೊತೆಗೆ ಬರೋ ಹೆಂಡತಿನೂ ಒಂದ್ ಹೆಣ್ಣು, ನಿಮ್ ಮನೇಲಿರೋ ಅಕ್ಕನೂ ಒಂದ್ ಹೆಣ್ಣು, ತಂಗಿನೂ ಒಂದ್ ಹೆಣ್ಣು. ಈ ಹೆಣ್ಣನ್ನ ಈ ಭೂಮಿಗೆ ಹೋಲಿಸ್ತಾರೆ. ದಯವಿಟ್ಟು ನನಗೆ ಅಂತಲ್ಲ, ಯಾವ ಎಣ್ಣೆ ಆಗ್ಲಿ ಅವ್ರಿಗೆ ಗೌರವ ಕೊಡೋದ್ ಕಲೀರಿ ಮೊದ್ಲು. ನಿಮ್ಮಿಂದ ಇನ್ನೊಬ್ರು ತಿಳಿಸ್ರಿ, ಇನ್ನೊಬ್ರಿಗೆ ಹೇಳ್ರಿ, ಅವಾಗ ಸಮಾಜ ಉದ್ಧಾರ ಆಗುತ್ತೆ ಅಂತ ಹೇಳ್ತೀನಿ ನಾನು. ತಪ್ಪಾಯ್ತು.